ಸೊ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಜ್ಯುವೆಲರ್ಸ್ ಮಾಲೀಕ ವಾದಿರಾಜ್ ಮಾತಾಡ್ತಿರೋದು. ಇವತ್ತು ಚಿನ್ನದ ಉಂಗುರವನ್ನು ಯಾವ ರೀತಿ ನಾವು ತಯಾರಿಸ್ತೇವೆ ಅನ್ನೋ ಒಂದು ವಿಡಿಯೋನ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಎಷ್ಟೆಲ್ಲ ಕಷ್ಟಗಳಿರುತ್ತೆ, ಎಷ್ಟೆಲ್ಲ ಟಫ್ ಇರುತ್ತೆ ಉಂಗುರವನ್ನು ಮಾಡುವುದು, ಹೇಗೆಲ್ಲ ಮಾಡ್ತೀವಿ ಅನ್ನೋದನ್ನು ಒಂದೊಂದಾಗಿ ಹಂತವಾಗಿ ತೋರಿಸ್ತಾ ಹೋಗ್ತೀವಿ. ನೋಡ್ಕೊಂಡು ಬನ್ನಿ. ಸೊ ನೋಡಿ ಸ್ನೇಹಿತರೆ, ಮೊದಲು ಗಟ್ಟಿಯನ್ನು ತೊಗೊಳ್ತೀವಿ. ಚಿನ್ನದ ಗಟ್ಟಿಯನ್ನು ಕಲಸಿ ಯಾವ ಥರ ಬೇಕೋ ರೆಡಿ ಮಾಡಿ ಇಟ್ಕೊಳ್ತೀವಿ. ಅದರ ನಂತರ ಇದು ಹರಳನ್ನು ಯಾವ ಥರ ನಾವು ರೆಡಿ ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೆ. ಇದು ಒಂಥರ ತಂತಿ ಥರ ಮಾಡಿಕೊಂಡು ಪಟ್ಟ ಥರ ಹಾಕ್ಕೊಳ್ತೀವಿ, ಅಂದರೆ ತಗಡು ಥರ. ಸೊ ಆ ತಗಡು ಥರ ಮಾಡಿದಂತಹ ತಗಡನ್ನು ಆ ಸ್ಟೋನ್ ಪಕ್ಕದಲ್ಲಿ ಇಟ್ಕೊಂಡು ನೀವು ತೋರಿಸ್ತೀನಿ ನೋಡಿ. ಇಲ್ಲಿ ಸ್ಟೋನ್ ಹೆಂಗೆ ಫಿಟ್ಟಿಂಗ್ ಮಾಡಬೇಕು ಅಂತೀವಿ. ಈ ಥರ ಬಾಕ್ಸ್ ರೀತಿಯಲ್ಲಿ ಮಾಡ್ಕೊಳ್ತೀವಿ. ಸೊ ಹಾಗೆ ಅದು ಬಾಕ್ಸ್ ತುದಿಗೇನಿದೆಯಲ್ಲ ಅದು ಓಪನ್ ಇರುತ್ತೆ, ಅದನ್ನು ಕಟ್ ಮಾಡ್ಕೊಂಡ್ರೆ ಓಪನ್ ಇರುತ್ತಲ್ವ, ಆ ಓಪನ್ ಇರೋದನ್ನು ಲಾಕ್ ಮಾಡ್ಕೊಳ್ತೀವಿ. ಸೊ ಅದಕ್ಕೊಂದು ಸಾಲ್ಡ್ರಿಂಗ್ ಮಾಡ್ತೀವಿ, ಹಿಂಗೆ ಜಿಂಕನ್ನು ಹಾಕಿ. ಸೊ ಆಮೇಲೆ ಒಂದು ಶೇಪಿಗೆ ಬರೋಕ್ಕೋಸ್ಕರ ಇದರಲ್ಲಿ ಒಂದು ಅಂಟಿಸ್ಬಿಟ್ಟು ಆಮೇಲೆ ಫೈಲ್ ಮಾಡ್ತೀವಿ. ಸೊ ಹಲ್ಲು ಬರಬೇಕಲ್ವ, ಅಂದರೆ ನಾವು ಇದಕ್ಕೆ ಮೇಲ್ಗಡೆ ತಂತಿ ಬರುತ್ತೆ ಫಿಟ್ಟಿಂಗು, ಆ ಥರ ಆಕಾರದಲ್ಲಿ ಇದನ್ನು ಉಜ್ಕೊಳ್ತೀವಿ. ನಂತರ ಬಂದುಬಿಟ್ಟು ಈಗ ಕೆಳಗಡೆ ಪಟ್ಟ ಬೇಕಲ್ವ, ತಂತಿ ಅಂತ ಹೇಳ್ತಾರೆ ಉಂಗುರಕ್ಕೆ ಏನಿದೆ, ಆ ಒಂದು ಡಿಸೈನನ್ನು ಬರ್ಕೊಳ್ಳೋಕ್ಕೋಸ್ಕರ ಒಂದು ವೈಟ್ ಪೇಪರ್ನ ಬರ್ಕೊಳ್ತೀವಿ. ಸೊ ಆ ತಂತಿಯ ತಗಡನ್ನು ಏನಿದೆಯಲ್ಲ ತಗಡು ಥರ ಮಾಡಿಕೊಂಡು ಆ ತಗಡ ಮೇಲೆ ಆ ಒಂದು ಪೇಪರನ್ನು ಅಂಟಿಸ್ತೀವಿ, ಡಿಸೈನ್ ಮಾಡಿರೋದನ್ನು. ಸೊ ಇವಾಗ ಈಸಿಯಾಗಿ ನಮಗೆ ಡಿಸೈನ್ನ ಅದು ಕುಯ್ಯೋಕ್ಕೆ ಚೆನ್ನಾಗಾಗುತ್ತೆ. ಸೊ ಇದೇನು ಸಣ್ಣ ಪೌಡ್ರ್ ಹೋಗ್ತದೆ, ಇದನ್ನೇ ರೇಸಿಗೆ ಅಂತ ಹೇಳೋದು ನಾವು ನಿಮಗೆ. ಸೊ ಈ ಥರ ಡಿಸೈನ್ಗಳು ಬರ್ತವೆ. ಸೊ ಈ ಡಿಸೈನ್ ಮಾಡಿದ ನಂತರ ನಿಮಗೆ ಏನಿದೆಯಲ್ಲ ಸೊ ಕ್ಲಿಯರಾಗಿ ನಮ್ಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ವೈಟ್ ಪೇಪರನ್ನು ನಾವು ತೆಗಿತೀವಿ. ಇದನ್ನು ಸೊ ಬಿಸಿ ಮಾಡಿದಾಗ ಬೆಂಡ್ ಆಗೋ ಕೂಡ ಸ್ಮೂತಾಗಿ ಬೆಂಡ್ ಆಗುತ್ತೆ. ಸೊ ಈಗ ಈ ಡಿಸೈನನ್ನು ಜಾಯಿಂಟ್ ಮಾಡಿ ಸೊ ಅದನ್ನು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಅದಕ್ಕೊಂದು ಫ್ಲವರ್ ಡಿಸೈನ್ ಬೇಕು. ಆ ಡಿಸೈನ್ಗೋಸ್ಕರ ಮತ್ತೆ ತಗಡು ತೊಗೊಂಡೆ. ಸೊ ಫ್ಲವರ್ ಡಿಸೈನನ್ನು ಒಂದು ಪೇಪರ್ ಹಂಚ್ಕೊಂಡೆ, ಅದನ್ನು ಸೇಮ್ ರೀತಿಯಲ್ಲಿ ಕಟ್ ಮಾಡ್ತೀವಿ. ಸೊ ಕಟ್ ಮಾಡಿ ಆದಮೇಲೆ ಫ್ಲವರ್ ರೆಡಿ ಆಯ್ತಲ್ಲ, ಅದನ್ನು ಹೀಗೆ ಸ್ವಲ್ಪ ಕೊಲಾಯಿಸ್ಕೊಡ್ತೀವಿ, ಅಂದರೆ ಬೆಂಡ್ ಮಾಡ್ತೀವಿ. ಸೊ ಅದನ್ನು ಉಂಗುರದಲ್ಲಿ ಅಂಟ್ಸೋಕ್ಕೆ ಚೆನ್ನಾಗಾಗುತ್ತೆ. ಆಮೇಲೆ ಇದನ್ನು ಹೇಗೆ ಫಿನಿಶಿಂಗ್ನ ಮಾಡ್ತೀವಿ ಅನ್ನೋ ಒಂದನ್ನು ನೀಟಾಗಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಆಮೇಲೆ ಬಂದುಬಿಟ್ಟು ಬೆಂಡ್ ಮಾಡ್ಕೊಳ್ತೀವಿ, ಅಂದರೆ ನಿಮ್ಮ ಫಿಂಗರಿಂಗಿಗೆ ಬರಬೇಕಲ್ವ. ಸೊ ಆ ಥರ ಬೆಂಡ್ ಮಾಡ್ತೀವಿ. ಬೆಂಡ್ ಮಾಡಿಬಿಟ್ಟು ಅದೇನು ಓಪನ್ ಇರುತ್ತಲ್ಲ ಅದನ್ನು ಸಾಲ್ಡ್ರ್ ಮಾಡ್ಕೊಳ್ತೀವಿ, ಅಂದರೆ ಫುಲ್ ಫಿಟ್ಟಿಂಗ್ ಆಗಲಿ ಅಂತ ಸಾಲ್ಡ್ರ್ ಮಾಡಿಬಿಟ್ಟು ಆಮೇಲೆ ಫೈನ್ ಮಾಡ್ತೀವಿ. ಆಮೇಲೆ ಹರಳುಗಳಿಂದ ಏನು ಹರಳು ಕುಂದಿರ್ತೀವಲ್ಲ ಅದನ್ನು ಅದಕ್ಕೆ ಅಂಟಿಸ್ಕೊಂಡು ಸಾಲ್ಡ್ರ್ ಮಾಡ್ತೀವಿ. ಸೊ ಅದೆಲ್ಲ ಪ್ರೊಸೀಜರ್ ನಡೆಯುತ್ತೆ ಈ ಥರ ವರ್ಕು. ಸೊ ಹಾಗೆ ಆಗ್ತಾ ಮಧ್ಯ ನಾವು ಫ್ಲವರ್ ರೆಡಿ ಮಾಡಿದ್ವಲ್ವ, ಆ ಫ್ಲವರ್ ಡಿಸೈನನ್ನು ಅಂಟಿಸ್ತೀವಿ. ಅಂದರೆ ಎಲ್ಲ ಉಂಗುರಗಳು ಅದೇ ಥರ ಇರೋಲ್ಲ, ವರ್ಕ್ ಹೇಗಿರುತ್ತೋ ಅದ್ರ ಥರ ಚೇಂಜ್ ಆಗುತ್ತೆ ನೋಡಿ. ಹಲ್ಲುಗಳನ್ನು ಅಂಟಿಸಿದ್ವಿ, ಅದು ಸ್ಟೋನ್ ಫಿಟ್ಟಿಂಗ್ಗೋಸ್ಕರ. ಫ್ಲವರಲ್ಲೂ ಕೂಡ ಒಂದು ಚಿಕ್ಕ ಗುಂಡನ್ನು ಹಾಕ್ತೀವಿ, ಅದು ಕೂಡ ಸ್ಟೋನ್ ಫಿಟ್ಟಿಂಗ್ಗೋಸ್ಕರ. ಸೊ ಈ ಥರ ಸ್ಟೋನ್ ಫಿಟ್ಟಿಂಗ್ ಮಾಡಿ ಹಲ್ಲನ್ನು ಬೆಂಡ್ ಮಾಡಿ ಕಟ್ ಮಾಡ್ತೀವಿ. ಇದು ಎಕ್ಸ್ಟ್ರಾ ಇರುವಂತಹ ಬಂಗಾರವನ್ನು. ಆಮೇಲೆ ಎಲ್ಲ ಆದಮೇಲೆ ನಿಮ್ಮ ಕಣ್ಣೆದುರು ಉಂಗುರ ಹೇಗೆ ಕಾಣುತ್ತೆ ಅನ್ನೋದು ತೋರಿಸ್ತೀವಿ ನೋಡಿ ಸ್ನೇಹಿತರೆ. ಇಷ್ಟು ಸುಂದರವಾಗಿರುವಂಥ ಉಂಗುರಗಳು ಕೂಡ ರೆಡಿ ಮಾಡುವಂಥ ವಿಧಾನ ಈ ರೀತಿಯಲ್ಲಿರುತ್ತೆ. ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ವಿಡಿಯೋ ಇಷ್ಟ